ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಅಂತಿದ್ದಂಗೆ ನೆನಪಾಗೋದೇ ಎಳ್ಳು ಬೆಲ್ಲ. ನಾನಿವತ್ತು ಈ ವಿಡಿಯೋದಲ್ಲಿ ಎಳ್ಳು ಬೆಲ್ಲನ ಮನೆಯಲ್ಲೇ ತುಂಬ ರುಚಿಯಾಗಿರುವಂತೆ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನೋಡಿದ್ದೀನಿ ಕೆಲವರೆಲ್ಲ ಕೊಬ್ಬರಿನ ಹೆಚ್ಚಿಬಿಟ್ಟು ಎಳ್ಳು ಬೆಲ್ಲನ ಮಾಡ್ತಾರೆ, ಬಟ್ ಅದು ಅರ್ಧಕ್ಕರ್ಧ ಟೇಸ್ಟ್ ಕಮ್ಮಿನ ಮಾಡಿಬಿಡುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಕಾಯನ್ನು ಅಂದರೆ ಬಲ್ತಿರೋ ಕಾಯನ್ನು ಯೂಸ್ ಮಾಡಿಕೊಂಡು ಎಳ್ಬೀರನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮನೆಯಲ್ಲೇ ತುಂಬ ರುಚಿಯಾಗಿರುವಂತಹ ತುಂಬ ಪೌಷ್ಟಿಕಾಂಶ ತುಂಬಿರುವಂತಹ ಒಂದು ಎಳ್ಬೀರನ್ನು ಅಥವಾ ಎಳ್ಳು ಬೆಲ್ಲನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಸಕ್ಕರೆ ಹೆಚ್ಚನ್ನು ಕೂಡ ಮಾಡಿರೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ವಿಡಿಯೋ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಳ್ಳನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ತೆಂಗಿನಕಾಯನ್ನು ತೊಗೊಂಡಿದ್ದೀನಿ. ಈ ತೆಂಗಿನಕಾಯನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಗಾತ್ರದಲ್ಲಿ ಸ್ವಲ್ಪ ದಪ್ಪ ಇರುವಂತಹ ತೆಂಗಿನಕಾಯನ್ನು ತೊಗೊಳ್ಳಿ. ಹಾಗೆಯೇ ನೀವು ಅಲ್ಲಾಡಿಸಿ ನೋಡಿದರೆ ನೀರು ಕಮ್ಮಿ ಇರಬೇಕು. ಆ ರೀತಿ ಕಮ್ಮಿ ಇರೋದು ಕಾಯಿ ಬಲ್ತಿದೆ ಅಂತ ಅದು ಸ್ವೀಟಾಗಿರುತ್ತೆ, ಸಿಹಿಯಾಗಿರುತ್ತೆ, ನಮಗೆ ತುಂಬಾ ಚೆನ್ನಾಗಿರುತ್ತೆ ಈ ಎಳ್ಬೀರು. ಮತ್ತು ನೀವು ಎಳೆಕಾಯಿನ ತೊಗೊಂಡ್ರೆ ನಾವು ಬಿಸಿಲಲ್ಲಿ ಒಣಗಿಸ್ದಾಗ ಅದು ಕೆಂಪಾಗಿಬಿಡುತ್ತೆ ಮತ್ತು ನಮಗೆ ಅದು ತುಂಬ ದಿನ ಉಳಿಯೋದಿಲ್ಲ. ಸೊ ಬಲ್ತಿರುವಂತಹ ಕಾಯನ್ನು ಸೆಲೆಕ್ಟ್ ಮಾಡಿ ತೊಗೊಳ್ಳಿ. ನೋಡಿ, ಇವಾಗ ನಾನು ಈ ಕಾಯನ್ನು ತೊಗೊಂಡು ನೋಡ್ತಿದ್ರಲ್ಲ ಈ ರೀತಿಯಾಗಿ ನಾನು ಈ ಚಿಪ್ಪಿಂದ ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದು ಬರ್ತಿಲ್ಲ ಅಂದರೆ ನೋಡಿ, ಈ ರೀತಿ ಚಾಕುನ ತೊಗೊಂಡು ಸ್ವಲ್ಪ ಹಿಂಗಂದರೆ ಬಂದುಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಏಕೆಂದರೆ ಚಾಕು ಅಲ್ವಾ. ನೋಡಿ, ಇವಾಗ ನಾನು ಇದನ್ನು ಈ ರೀತಿ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ತಾ ಇದ್ದೀನಿ. ಏಕೆಂದರೆ ನಮಗೆ ಇಲ್ಲಿ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇತ್ತಂದರೆ ನಾವು ತೊಗೊಂಡಿರುವಂತಹ ಕಾಯಿ ಕೆಂಪಾಗಿಬಿಡುತ್ತೆ ಮತ್ತು ತುಂಬ ದಿನ ಇರೋದಿಲ್ಲ. ನೋಡಿ, ಇವಾಗ ನಾನು ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ತಗೊಳ್ತಾ ಇದ್ದೀನಿ. ಈ ರೀತಿ ಹಿಂದೆ ಕಾಣಿಸ್ತಿದೆಯಲ್ಲ, ಈ ಕಪ್ಪು ಕಲರ್ ಏನಿದೆಯಲ್ಲ ಇದನ್ನು ಪೂರ್ತಿಯಾಗಿ ನಾವು ತಕ್ಕೊಳ್ಳೋಣ. ಈ ರೀತಿ ತಕ್ಕೊಳ್ಳೋದ್ರಿಂದ ನಮಗೆ ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದು ಕೂಡ ರುಚಿಯಾಗಿರುತ್ತೆ. ಮತ್ತು ಫ್ರೆಂಡ್ಸ್, ಇದನ್ನು ನಾವು ತೆಗ್ದಿರುವಂತಹ ಸಿಪ್ಪೆ ಏನಿದೆಯಲ್ಲ ಇದನ್ನು ನೀವು ಬರೀ ಒಂಚೂರು ಸಕ್ಕರೆ ಹಾಕ್ಕೊಂಡು ಕೂಡ ತಿನ್ಬೋದು. ಇಲ್ಲಾಂದರೆ ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದು, ಚಟ್ನಿ ಸಾಂಬಾರು ಯಾವುದಕ್ಕಾದ್ರೂ ಹಾಕ್ಕೋಬೋದು, ಇದೇನು ವೇಸ್ಟ್ ಆಗೋದಿಲ್ಲ. ನೋಡಿ, ಇದೇ ರೀತಿಯಾಗಿ ನಾನು ತೊಗೊಂಡಿರುವಂತಹ ಕಾಯಿನ ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ಫಸ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೇ ಸಲ ಸಿಪ್ಪೆ ತೆಗೆದ್ಬಿಟ್ರೆ ನಮಗೆ ನೀಟಾಗಿ ಹೆಚ್ಚೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನೋಡ್ತಾ ಇರ್ಬೋದು ದಳ ಕೂಡ ನೀವು ಎಷ್ಟು ದಪ್ಪ ಇದೆ ಅಂತ. ನಾವು ದೊಡ್ಡ ಸೈಜಿನ ಕಾಯಿನ ತೊಗೊಂಡೆ ಈ ರೀತಿ ದಳ ಕೂಡ ದಪ್ಪ ಆಗಿರುತ್ತೆ. ಇವಾಗ ನೋಡಿ, ಇದೇ ರೀತಿಯಾಗಿ ನಾನು ಎಲ್ಲನೂ ಸಿಪ್ಪೆ ತೆಗೆದು ಆಯಿತು. ಇವಾಗ ಹೆಚ್ಚೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಶಾರ್ಪ್ ಇರುವಂತಹ ಚಾಕುನ ತೊಗೊಳ್ಳಿ ಮತ್ತು ಚಾಕುನ ನೀಟಾಗಿ ತೊಳೆದ್ಬಿಟ್ಟು, ಅಂದರೆ ನೀವೇನಾದರೂ ಈ ತರಕಾರಿ ಕಟ್ ಮಾಡಿದರೆ ಸ್ವಲ್ಪ ಚಾಕುನ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ನೀರಿನ ಅಂಶ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರ ಹೆಚ್ಕೊಳ್ಳಿ. ನೋಡಿ, ಇವಾಗ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ನೋಡಿ ಈ ರೀತಿ ನಾನು ಎಷ್ಟು ತೋರಿಸ್ತಿದ್ದೀನಲ್ಲ ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ಏನು ಟೈಮ್ ಬೇಕಾಗೋದಿಲ್ಲ. ನಾವು ತುಂಬ ಈ ರೀತಿ ಕಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು ನಾನು ಎಷ್ಟನ್ನು ಒಂದೇ ಸಲ ಕಟ್ ಮಾಡ್ತಾಯಿದ್ದೀನಿ ಅಂತ. ನೀವು ಕೂಡ ಇದೇ ರೀತಿಯಾಗಿ ಬೇಗನೆ ಆಗುತ್ತೆ. ನಾನಿಲ್ಲಿ ಈ ಒಂದು ಕಾಯಿನ ಹೆಚ್ಚೋದಕ್ಕೆ ಬರೀ 1 ಅವರಲ್ಲೆಲ್ಲನೂ ಕಟ್ ಮಾಡಿ ಆಯಿತು. ನೋಡ್ತಿದ್ರಲ್ಲ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸ್ಟೀಲ್ ತಟ್ಟೆಗೆ ಹಾಕ್ಕೊಂಡು ಇದನ್ನು ಬಿಸಿಲಲ್ಲಿ ಇಟ್ಬಿಟ್ಟು ನಾವು ಕಮ್ಮಿ ಅಂದ್ರೂ ಒಂದು 4ರಿಂದ 5 ದಿನ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ. ಒಣಗಿಸಿಲ್ಲ ಅಂದರೆ ಬೇಗನೆ ಹಾಳಾಗುತ್ತೆ. ಸೊ ಚೆನ್ನಾಗಿ ಒಣಗಿದಷ್ಟು ನಮಗೆ ಈ ಎಳ್ಬೀರು ಅಥವಾ ಎಳ್ಳು ಬೆಲ್ಲದ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ತೊಗೊಂಡಿರುವಂತಹ ಎಲ್ಲ ಕಾಯನ್ನು ಹೆಚ್ಚಿ ಆಯಿತು. ಇವಾಗ ಇದನ್ನು ನಾನು ಬಿಸಿಲಲ್ಲಿ ಒಣಗೋದಕ್ಕೆ ಇಟ್ಟಿದ್ದೀನಿ. ನಂತರ ನಾನಿಲ್ಲಿ ಈ ರೀತಿ ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಇದು ಟೋಟಲಾಗಿ ಅರ್ಧ kg ಇದೆ, ಬಟ್ ನಾನು ಒಂದು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅಚ್ಚು ಬೆಲ್ಲನೇ ತೊಗೊಳ್ಳಿ. ನೀವು ಉಂಡೆ ಬೆಲ್ಲ ತೊಗೊಂಡ್ರೆ ನಮಗೆ ಈ ರೀತಿ ಅಂದರೆ ಪೀಸಸ್ ಬರೋದಿಲ್ಲ. ನಿಮಗೆ ದೊಡ್ಡ ಸೈಜ್ ಇರುವಾಗ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೋಡಿ, ನಾನು ಈ ರೀತಿ ತೋರಿಸ್ತಿದ್ದೀನಲ್ಲ ಚಾಕುನ ತೊಗೊಂಡು ಈ ರೀತಿ ಕಲ್ಲಲ್ಲಿ ಕುಟ್ಟಿದರೆ ನಮಗೆ ನೀಟಾಗಿ ಕಟ್ ಆಗುತ್ತೆ. ಸಣ್ಣ ಪೀಸ್ ಮಾಡ್ಕೊಂಡ್ಮೇಲೆ ನಾವು ಬೇಕಾದರೆ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ನಿಮಗೆ ಚಾಕುವಿಂದ ಅಭ್ಯಾಸ ಅಂದರೆ ಚಾಕು ಇಲ್ಲ ನಮ್ಮ ಮನೆಯಲ್ಲಿ ಇಳಿಗೆ ಮಣೆ ಇದೆ ಅನ್ನೋರು ಇಳಿಗೆ ಮಣೆಯಲ್ಲೇ ಆರಾಮಾಗಿ ಹೆಚ್ಕೋಬೋದು. ನಾನು ಹೇಗೆ ತೋರಿಸಿದ್ನಲ್ಲ ಅದೇ ರೀತಿ ಚಾಕು ಬಿಟ್ಟು ಇಳಿಗೆ ಮಣೆಯಲ್ಲೇ ನೀವು ಈ ರೀತಿ ಚೆನ್ನಾಗಿ ಹೆಚ್ಕೋಬೋದು. ಕಾಯಿನೂ ಅಷ್ಟೇ ಇಳಿಗೆ ಮಣೆಯಲ್ಲೇ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ.
ನೋಡಿ ಇವಾಗ ನಾನು ಈ ಸೈಜಲ್ಲಿ ಎಲ್ಲನೂ ಕಟ್ ಮಾಡ್ತಿದ್ದೀನಿ. ತುಂಬ ಸಣ್ಣನೂ ಬೇಡ, ಹಾಗೆ ತುಂಬ ದಪ್ಪನೂ ಮಾಡಬೇಡಿ. ತುಂಬ ದಪ್ಪ ಆದರೆ ನಮಗೆ ತಿನ್ನಬೇಕಾದ್ರೆ ಬರೀ ಬೆಲ್ಲನೇ ಜಾಸ್ತಿ ಸಿಗುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಸೊ ಒಂದು ಮೀಡಿಯಮ್ ಸೈಜ್ನಲ್ಲಿ ಈ ಬೆಲ್ಲನ ಕಟ್ ಮಾಡಿ ಇಟ್ಕೊಳ್ಳಿ. ಈ ಬೆಲ್ಲನೂ ಅಷ್ಟೇ ಚೆನ್ನಾಗಿ ನಾವು ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಬೇಕಾಗುತ್ತೆ. ಬೆಲ್ಲ ಒಣಗಿಲ್ಲ ಅಂದರೆ ನಮಗೆ ಅದು ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಎಳ್ಬಿರಲೆಲ್ಲನೂ ನೀರು ಅಥವಾ ಈಗ ಮುದ್ದೆ ಥರ ಆಗೋದು, ಗಂಟಾಗೋದು ಆಗುತ್ತೆ. ಸೊ ಈ ಬೆಲ್ಲನ ಕೂಡ ನಾವು ಈ ಕಾಯಿನ ಜೊತೆನೇ ಒಂದು 3 ರಿಂದ 4 ದಿನ ನಾನು ಚೆನ್ನಾಗಿ ಒಣಗಿಸ್ಬಿಟ್ಟು ನಂತರನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರಲ್ಲ, ಈ ರೀತಿ ತುಂಬ ನೀಟಾಗಿ ಬರುತ್ತೆ. ಮತ್ತು ಶಾರ್ಪ್ ಆಗಿರೋ ಚಾಕುನ ತೊಗೊಳ್ಳಿ. ಮತ್ತು ಈ ಬೆಲ್ಲನ ಕಟ್ ಮಾಡಬೇಕಾದ್ರೆ ಚಾಕುನ ಅವಾಗವಾಗ ಒರೆಸ್ಕೊಳ್ತಾ ಇರಿ. ಈ ಬೆಲ್ಲ ಎಲ್ಲನೂ ಚಾಕಲ್ಲಿ ಅಂಟಿರುತ್ತಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೇ ಚಾಕುನ ಅವಾಗವಾಗ ಒರೆಸ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಕಾಯಿನ ಒಣಗಕ್ಕೆ ಇಟ್ಟಿದ್ನಲ್ಲ, ಅದ್ರ ಜೊತೆನೇ ಈ ಬೆಲ್ಲನ ಕೂಡ ಒಣಗಕ್ಕೆ ಇಟ್ಟಿದ್ದೀನಿ. ಇದನ್ನು ಟೋಟಲಾಗಿ 4 ದಿನ ಚೆನ್ನಾಗಿ ಒಣಗಿಸೋಣ. ನಂತರ ನಾನು ಮುಂದಿನ ಪ್ರೋಸೆಸ್ನ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಬೆಲ್ಲ ಮತ್ತು ಕಾಯಿನ ಹೆಚ್ಚಿ 4 ದಿನ ಆಯಿತು. ಇವತ್ತು ನಾನು ಈ ಕಡಲೆ ಬೀಜನ ಹುರಿತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಿನ ಅಳತೆಯಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಸೆಲೆಕ್ಟ್ ಮಾಡಬೇಕಾದ್ರೆ ಚೆನ್ನಾಗಿರೋ ಕ್ವಾಲಿಟಿದ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸಣ್ಣ ಉರಿನಲ್ಲೇ ಹುರಿತಾ ಇದ್ದೀನಿ. ನೋಡಿ ಇವಾಗ ಹುರಿದಾಯಿತು. ಎಲ್ಲಿವರೆಗೂ ಹುರಿಬೇಕಂದ್ರೆ ನೋಡಿ ಈ ರೀತಿ ಕೈಯಿಂದ ಹಿಂಗಂದರೆ ಸಿಪ್ಪೆ ಚೆನ್ನಾಗಿ ಬಿಡಬೇಕು. ಇಷ್ಟು ಹುರಿದ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿ ನಂತರ ನೋಡಿ ನಾನು ಈ ರೀತಿ ಸ್ವಲ್ಪ ರಬ್ ಮಾಡ್ತಾ ಇದನ್ನು ಈ ಸಿಪ್ಪೆ ಎಲ್ಲನೂ ತೆಗ್ದುಬಿಟ್ಟು ಹಾಗೆ ಇದನ್ನು ಹೊಡಿತಾ ಇದ್ದೀನಿ. ಈ ರೀತಿ ಬೇಳೆ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ನಾವು ಸಿಪ್ಪೆನ ತೆಗಿಬೇಕಾಗುತ್ತೆ. ನೋಡಿ ಈ ರೀತಿ ಕೇರ್ ಬಿಟ್ಟರೆ ಒಂದು ಮರಕ್ಕೆ ಹಾಕ್ಕೊಂಡು ಸಿಪ್ಪೆ ಎಲ್ಲನೂ ಹೋಗುತ್ತೆ. ಮರ ಇಲ್ಲಾಂದರೆ ನೀವು ತಟ್ಟೆನಲ್ಲೇ ಇದೇ ರೀತಿಯಾಗಿ ಮಾಡಿದರೆ ನಿಮಗೆ ಈ ಸಿಪ್ಪೆ ಎಲ್ಲ ಹೋಗ್ಬಿಟ್ಟು ನಮಗೆ ಕಡಲೆ ಬೀಜ ಮಾತ್ರ ಉಳಿಯುತ್ತೆ. ಇವಾಗ ಈ ಕಡಲೆ ಬೀಜನ ಒಂದು ಕಡೆ ಎತ್ತಿಟ್ಬಿಡೋಣ. ನಂತರ ನಾನಿಲ್ಲಿ 1 ಕಪ್ನಷ್ಟು ನಾನು ಎಷ್ಟು ಕಡಲೆ ಬೀಜನ ತೊಗೊಂಡಿದ್ನೋ ಅದೇ ಕಪ್ಪಿನಲ್ಲಿ ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಬಿಳಿ ಎಳ್ಳನ್ನು ತೊಗೊಳ್ಳಿ, ತುಂಬಾ ಚೆನ್ನಾಗಿ ಇರುತ್ತೆ. ನೀವು ಕಪ್ಪೆಳ್ಳು ತೊಗೊಂಡಿದ್ದೀರ ಅಂದರೆ ಅದನ್ನು ವಾಶ್ ಮಾಡಿಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಗೋಣಿ ಚೀಲದ ಮೇಲೆ ಉಜ್ಜಿ ಅದನ್ನು ಬಿಳಿ ಮಾಡಿ ನಂತರ ಯೂಸ್ ಮಾಡಬೇಕಾಗುತ್ತೆ. ಇವಾಗೆಲ್ಲ ನೀವು ಅಷ್ಟೊಂದೆಲ್ಲ ಪ್ರೋಸೆಸ್ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಬಿಳಿ ಎಳ್ಳೆ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಇವಾಗ ಇದನ್ನು ಕೂಡ ಚೆನ್ನಾಗಿ ಒಂಥರ ಚಿಟಪಟ ಅನ್ನೋವರೆಗೂ ನಾನು ಸಣ್ಣೂರಿನಲ್ಲೇ ಹುರಿದಿದ್ದೀನಿ. ಇವಾಗ ಎಲ್ಲನೂ ರೆಡಿ ಆಯಿತು. ಇವಾಗ ನಾವು ರೆಡಿ ಮಾಡಿರುವಂತಹ ಕಾಯಿ, ಬೆಲ್ಲ, ಎಳ್ಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ನಾವು ತೋರಿಸ್ತಾ ಇದ್ದೀನಿ ಕಾಯಿ ಯಾವ ರೀತಿ ಒಣಗಿದೆ ಅಂತ. ಹಿಂಗಂದರೆ ಕಟ್ಟಕ್ಕಾಗ್ತಿದೆ ಅಂದರೆ ಚೆನ್ನಾಗಿ ಒಣಗಿದೆ ಅಂತ. ಈ ರೀತಿ ಒಣಗಿರೋ ಕಾಯಿನ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಖಂಡಿತ ನೀವು ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಅಯ್ಯೋ ಇಷ್ಟು ದಿನ ಈ ರೀತಿ ಮಾಡಿರಲಿಲ್ವಲ್ಲ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಬೆಲ್ಲ ಕೂಡ ಅಷ್ಟೇ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗರಿಗರಿಯಾಗಿದೆ, ಚೆನ್ನಾಗಿ ಒಣಗಿದೆ. ಇವಾಗ ಬೆಲ್ಲದಲ್ಲಿ ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಪೌಡರ್ ಬಂದಿತ್ತಲ್ಲ, ಅದನ್ನು ಈ ರೀತಿ ಜರಡಿ ಹಿಡಿದ್ಬಿಟ್ಟು ಈ ಜೋಳ ಅಥವಾ ಅಕ್ಕಿ ಜರಡಿ ಇರುತ್ತಲ್ಲ ಅದರಿಂದ ಈ ಜರಡಿ ಹಿಡಿದ್ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ. ಇದನ್ನು ಬೇರೆ ಸ್ವೀಟ್ಗೆ ಯೂಸ್ ಮಾಡ್ಕೋಬೋದು. ಇವಾಗ ಕೊಬ್ಬರಿ ರೆಡಿ ಆಯಿತು, ಬೆಲ್ಲ, ಕಡಲೆ ಬೀಜ, ಎಳ್ಳು ಎಲ್ಲನೂ ರೆಡಿ ಆಯಿತು. ಇವಾಗ ನಾನಿಲ್ಲಿ ಒಂದು ದೊಡ್ಡ ತಟ್ಟೆನ ತೊಗೊಂಡು ನಾನು ಹೆಚ್ಚಿರುವಂತಹ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಕಡಲೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಳ್ಳು ಮತ್ತು ಪುಟಾಣಿ ಅಥವಾ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆನೂ ಅಷ್ಟೇ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ, ಮೆತ್ತಗಿರೋದು ಬೇಡ, ಗರಿ ಇರುವಂತಹ ಹುರ್ಗಡ್ಲೆನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ನಮಗೆ ಈ ಎಳ್ಬೀರು ರೆಡಿ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಬೇಕಂದರೆ ಜೀರಿಗೆ ಪೆಪ್ರಿಮೆಂಟ್ ಅಂತ ಬರುತ್ತೆ, ಅದನ್ನು ಕೂಡ ಹಾಕ್ಕೋಬೋದು. ಮತ್ತು ಕುಸ್ರೆಳ್ಳು ಅಂತ ಬರುತ್ತೆ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಇಷ್ಟೇ ಬೇಕಂದ್ರೆ ಇಷ್ಟೇನು ಕೂಡ ತಿನ್ಬೋದು. ಮತ್ತು ಫ್ರೆಂಡ್ಸ್, ಈ ಎಳ್ಳು ಬೆಲ್ಲನ ಇವಾಗಲೇ ಯಾಕಪ್ಪ ಮಾಡ್ತಾರೆ ಅಂದರೆ ನೀವು ನೋಡ್ಬೋದು, ಈಗ ಚಳಿಗಾಲ ಇದರಿಂದ ನಮ್ಮ ಸ್ಕಿನ್ನೆಲ್ಲ ಡ್ರೈ ಆಗಿದೆ, ಕೈ ಕಾಲೆಲ್ಲ ಬಿರಿತಾ ಇರುತ್ತೆ. ನಾವು ಅದಕ್ಕೋಸ್ಕರ ನಾವು ವ್ಯಾಸ್ಲಿನ್ನು ಅಥವಾ ಕೋಲ್ಡ್ ಕ್ರೀಮು, ಕೊಬ್ಬರಿ ಎಣ್ಣೆ ಕೂಡ ಹಚ್ಕೋತಾರೆ. ಈ ರೀತಿ ನಾವು ಬಾಹ್ಯಕ್ಕೆ ಹಚ್ಕೊಳ್ಳೋದ್ಕಿಂತ ನಮಗೆ ದೇಹಕ್ಕೂ ಅದು ಬೇಕಾಗಿರುತ್ತೆ ಎಣ್ಣೆ ಅಂಶ. ಅದಕ್ಕೋಸ್ಕರ ನೋಡ್ಬೋದು ಈ ಎಳ್ಬೀರಲ್ಲಿ ನಾವು ಯೂಸ್ ಮಾಡಿರುವಂತಹ ಎಳ್ಳು ಮತ್ತು ಕಡಲೆ ಬೀಜ ಹಾಗೂ ಕಾಯಿ ಇವು ಮೂರಲ್ಲೂ ಎಣ್ಣೆ ಅಂಶ ಭಾಳ ಇರೋದ್ರಿಂದ ಈ ಟೈಮ್ನಲ್ಲಿ ನಾವು ಅದನ್ನು ತಿನ್ನಬೇಕು ಅಂತಲೇ ನಮ್ಮ ಹಿರಿಯರೆಲ್ಲ ಮಾಡಿರ್ದಿರೋದು. ಸೊ ನೀವು ಕೂಡ ಇದೇ ರೀತಿಯಾದಂತಹ ಎಳ್ಳು ಬೆಲ್ಲನ ಮಾಡಿ ನನಗೆ ಹೇಗೆ ಬಂತಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಮಾಡಿ ತಿನ್ನಲಿ, ಚೆನ್ನಾಗಿದೆ ಅಂತ ನಿಮಗೆ ಹೇಳ್ತಾರೆ. ಆಮೇಲೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.